ಬಹಳಷ್ಟು ಹೆಣ್ಮಕ್ಳು ನಮಗಿನ್ನೂ ಮಕ್ಕಳಾಗಿಲ್ವಲ್ಪ ಅಂತ ಕೊರಗ್ತಾ ಇರ್ತಾರೆ. ಅಥವಾ ಇನ್ನು ಮಕ್ಕಳಾಗಿದ್ರೂ ಕೂಡ ಒಂದು ಹೆಣ್ಮಗು ಇರುತ್ತೆ, ಇನ್ನೊಂದು ಗಂಡು ಮಗು ಬೇಕಾಗಿರುತ್ತೆ. ಆ ರೀತಿ ಬಯಸುವಂಥವ್ರು ಕೂಡ ಇರ್ತಾರೆ. ಇವರಿಗೆಲ್ಲ ಒಂದೇ ಒಂದು ಮಂತ್ರವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ನಂಬಿಕೆ ಅನ್ನೋದು ಇತ್ತು ಅಂದರೆ ಖಂಡಿತವಾಗ್ಲೂ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮನೆಯಲ್ಲಿ ಹುಟ್ಟಿ ಬರ್ತಾರೆ. ಯಾವುದಿದು ಅಂತ ಹೇಳೋದಾದರೆ ಸಂತಾನ ಗೋಪಾಲ ಕೃಷ್ಣ ಮಂತ್ರ. ಇದರ ಮೇಲೆ ನಂಬಿಕೆ ಇಡಿ. ನೀವು ಇದನ್ನು ಜಪಿಸ್ತಾ ಬಂದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾದಂತಹ ಒಂದು ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇದ್ದರೆ ಮಾತ್ರ. ನಂಬಿಕೆ ಇಲ್ಲದೆ ನೀವು ಇಲ್ಲಪ್ಪ ಇದು ವರ್ಕ್ ಆಗಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ಇದು ನಿಮಗೆ ವರ್ಕ್ ಆಗಲ್ಲ. ಹಾಗಾಗಿ ಯಾವುದೇ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟು ಆ ಮಂತ್ರವನ್ನು ಜಪಿಸ್ತಾ ಬಂದರೆ ನಿಮ್ಮ ಪಾಪ ಕರ್ಮಗಳನ್ನು ಎಲ್ಲವನ್ನು ತೊಳೆದು ತದನಂತರ ನಿಮಗೆ ಏನು ಸಿಗಬೇಕೋ ಆ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಫಲದ ಮೇಲೆ ನೀವು ನಿರೀಕ್ಷೆನೇ ಇಡಬೇಡಿ. ನೀವು ನಿಮ್ಮ ಒಂದು ಏನಂತಾರೆ ನಮ್ಮ ಕೈಲಾಗಿದ್ದಂತಹ ನಾವೊಂದು ಕೆಲಸವನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕು. ಆವಾಗ ಫಲಾಪೇಕ್ಷೆಯನ್ನು ದೇವರಿಗೆ ಬಿಡಬೇಕು. ಹಾಗಾದರೆ ಬನ್ನಿ, ಯಾವ ಒಂದು ಸ್ತೋತ್ರವನ್ನು ಅಥವಾ ಯಾವ ಒಂದು ಮಂತ್ರವನ್ನು ಜಪಿಸೋದ್ರಿಂದ ನಮಗೆ ಈ ಒಂದು ಸಂತಾನ ಗೋಪಾಲ ಕೃಷ್ಣ ನಮ್ಮ ಮನೆಯಲ್ಲಿ ಹುಟ್ತಾರೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಈ ಒಂದು ಮಂತ್ರವನ್ನು ಯಾವಾಗ ಜಪಿಸ್ಬೇಕು ಅಂತ ಹೇಳೋದಾದರೆ, ನೀವು ಯಾವಾಗ ಬೇಕಾದರೂ ನಿಮ್ಮ ಮನಸ್ಸಲ್ಲಿ ಒಂದು ಜಪವನ್ನು ಮಾಡಿದ್ರೆ ಸಾಕು. ಯಾರು ಬೇಕಾದರೂ ಸರಿ, ಪ್ರೆಗ್ನೆಂಟ್ ಆಗಬೇಕಾಗಿರೋರು, ಪ್ರೆಗ್ನೆಂಟ್ ಇರೋರು ಕೂಡ ಈ ಒಂದು ಮಂತ್ರವನ್ನು ಜಪಿಸ್ಬೋದು. ಪ್ರತಿದಿನ ಮಿನಿಮಮ್ 12 ಬಾರಿ ಇಲ್ಲಾಂದರೆ 108 ಬಾರಿ ಈ ಒಂದು ಮಂತ್ರವನ್ನು ಜಪಿಸ್ಬೇಕಾಗತ್ತೆ. ಯಾವ ದಿನದಿಂದ ಆರಂಭಿಸಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಯಾವ ದಿನ ಒಳ್ಳೆಯದು, ಅಥವಾ ಗುರುವಾರ ಅಥವಾ ಬುಧವಾರದಿಂದ ಈ ಒಂದು ಮಂತ್ರವನ್ನು ಜಪಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾಗಿ ಈಗ ನಾನು ಆ ಮಂತ್ರವನ್ನು ಹೇಳ್ತೀನಿ. ಓಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಈ ಒಂದು ಮಂತ್ರವನ್ನು ಸಂತಾನ ಗೋಪಾಲ ಕೃಷ್ಣ ಮಂತ್ರ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಳ್ಳೆಯದಂತೂ ಆಗೇ ಆಗುತ್ತೆ. ನಂಬಿಕೆ ಇಟ್ಟು ನಿಮ್ಮ ಮನೆಯಲ್ಲಿ ಇದನ್ನು 12 ಬಾರಿ ಪ್ರತಿದಿನ ಜಪಿಸ್ತಾ ಬನ್ನಿ. ತದನಂತರ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಕಾಣಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಇದು ಇನ್ನಿತರರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇತರರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ.